ರೈತರಿಗೆ ಸಹಾಯ ಮಾಡೋ ಕೆಲಸ ಅವ್ರು ಮಾಡ್ತಾರೆ. ಭಾಳ ಸೀನಿಯರ್ ಲೀಡರ್ ಇದೆ, ಪಕ್ಷ ಅವ್ರನ್ನ ಗುರುತಿಸಿದೆ ಅನ್ನೋದೇ ನನಗೆ ಅವ್ರು ಒಳ್ಳೇದಾಗಲಿ ಅಂತ ಬಯಸ್ತೀನಿ ಸರ್. ಈಗ ಬಿ ನಾಗೇಂದ್ರ ಅವರು ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಅವರು ರಾಜ್ಯಾದ್ಯಂತ ಧರಣಿ ಕೈಗೊಂಡಿದ್ದಾರೆ. ಈಗ ಬಿ ನಾಗೇಂದ್ರನ್ನ ಒಂದು ST ಸಮುದಾಯದ ವ್ಯಕ್ತಿ, BJP ಅವರಿಗೆ ST ಸಮುದಾಯನ ಕಡಿಮೆ ಆಗಲ್ಲ. SITನ ಫಾರ್ಮ್ ಮಾಡಿದ್ವಿ, ನಮ್ಮ ರಾಜ್ಯದ ಪೊಲೀಸ್ ನೇತೃತ್ವದಲ್ಲಿ SIT ಫಾರ್ಮ್ ಮಾಡಿದ್ವಿ. SIT ನಾಗೇಂದ್ರ ನನಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ಹಾಗಾದರೆ ನಮ್ಮ ರಾಜ್ಯದ ಪೊಲೀಸರ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಕ್ಲೀನ್ ಚಿಟ್ ಕೊಟ್ಟಿದೆ, ಆದರೂ ಇವ್ರು ಡಿಸ್ಟರ್ಬ್ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಇವ್ರು ಹೋರಾಟ ಮಾಡೋದು ಅಂತ ರಾಜೀನಾಮೆ ತೊಗೊಂಡಿದ್ವಿ. ಅವ್ರು ಕ್ಲೀನ್ ಚಿಟ್ ಕೊಟ್ಟ ಮೇಲೆ ನಾವು ಮತ್ತೆ ಅವ್ರನ್ನ ನಾಗೇಂದ್ರನ್ನ ಕೊಟ್ಟಿರೋದು. ನಾಗೇಂದ್ರನ್ನ ಏನು ತಪ್ಪು ಮಾಡಿಲ್ಲ, ಕ್ಲೀನ್ ಚಿಟ್ ಕೊಟ್ಟ ಮೇಲೆ BJP ಅವ್ರು ಯಾರು ಕೇಳಕ್ಕೆ. ನಾಳೆ ಫ್ಯೂಚರಲ್ಲಿ ಕೋರ್ಟ್ ಏನಾದರೂ ಅವ್ರನ್ನ ತಪ್ಪಿತಸ್ಥರು ಅಂತಂದರೆ ಅವತ್ತು ನೋಡೋಣ. ಯಾವುದೇ ಕಾರಣಕ್ಕೆ ನಾಗೇಂದ್ರನ ರಾಜೀನಾಮೆ ಕೊಡಬಾರ್ದು, ನಾವು ಕೊಡೋಕ್ಕೂ ಬಿಡಲ್ಲ. ನಮ್ಮ ಅಶೋಕ್ ನಾರಾಯಣ ಅವ್ರಿಗೆ ಈ ವಿಚಾರ ಮನವರಿಕೆ ಮಾಡಿಕೊಡ್ಬೇಕು. ಅಶೋಕ್ ನಾರಾಯಣಣ್ಣ, ಸುನೀಲ್ ಅಣ್ಣ ದಯವಿಟ್ಟು ಬರಗಾಲದ ಬಗ್ಗೆ ಚರ್ಚೆ ಮಾಡಿ. ಈಗ ಮೊನ್ನೆ ಹೋರಾಟ ಮಾಡಿದಿರ್ತಾನೆ, ನೀವು ಎಷ್ಟು ಹೋರಾಟ ಮಾಡಿದ್ರು ನಾವು ರಾಜೀನಾಮೆ ತೊಗೊಳ್ಳಲ್ಲ, ನಿಲ್ಲಿಸ್ಬಿಡಿ. ಯಾಕೆಂದರೆ ನಾಗೇಂದ್ರನ ಏನು ತಪ್ಪು ಮಾಡಿಲ್ಲ ಸರ್, ಸುಮ್ಮನೆ ಯಾಕೆ ಸರ್ ರಾಜೀನಾಮೆ ಕೇಳೋದು? ರಾಜೀನಾಮೆ ತೊಗೊಳಂಗಿದ್ದರೆ ಲಾಸ್ಟ್ ವೀಕ್ ಅಪಾಯಿಂಟ್ ಡೈರೆಕ್ಟ್ ಮಾಡೋರು. ಸೊ ನಾಗೇಂದ್ರನ ತಪ್ಪಿಲ್ಲ, ದಯವಿಟ್ಟು BJP ST ಸಮುದಾಯವನ್ನು ಟಾರ್ಗೆಟ್ ಮಾಡೋದು ನಿಲ್ಲಿಸಬೇಕು ಅಂತ ವಿನಂತಿ. ಮೊನ್ನೆ ನಮ್ಮ CM ಅವರು ಕೋಲಾರ ಚಿಕ್ಕಬಳ್ಳಾಪುರ MLA ಕರೆದು ಸರ್ ಸಭೆ ಕರೆದಿದ್ರು ಮೊನ್ನೆ ಮಧ್ಯಾಹ್ನ 2 ಗಂಟೆಗೆ. ಮೊದಲನೇದು ಎತ್ತಿನೊಳೆ 2027 ಡಿಸೆಂಬರ್ ಒಳಗೆ ನೀರು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಮೊದಲನೇದು. ಎರಡನೇದು DCC ಬ್ಯಾಂಕ್ ಚುನಾವಣೆಗೆ ನಿರ್ದೇಶನ ಕೊಟ್ಟರು. ಮೂರನೇದು ಒಂದು 3 ಬೋರ್ಡ್ ಡೈರೆಕ್ಟರ್ಸ್, ಒಂದು ಕೋಲಾರ್ಗೆ 2, ಚಿಕ್ಕಬಳ್ಳಾಪುರ. ಪ್ರಾಬಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸುಬ್ಬಾರೆಡ್ಡಿ ಸಾಹೇಬರು ಒಂದು ಒಳ್ಳೆ ಬೋರ್ಡ್ ಚೇರ್ಮನ್ ಆಗ್ಬೋದು. ಕೋಲಾರಕ್ಕೆ 2 ಇದು ಕೊಡ್ತಾರೆ. ಮತ್ತು 4ನೇ ವಿಚಾರ ಪಕ್ಷದ ಸಂಘಟನೆ ಮಾತಾಡೋದು. 5ನೇದು ಈ ಪಂಚಾಯಿತಿ ಮಟ್ಟದಲ್ಲಿ ಈಗ ಭಾರತ್ ಜೋಡೋ ಸಂಘ ಮಾಡಿದ್ರು, ಅದನ್ನು ಬಲವರ್ಧನೆ ಬಗ್ಗೆ ಚರ್ಚೆ ಆಯಿತು. ಮತ್ತು ಪುಟ್ಟಸ್ವಾಮೇಗೌಡ ಸಾಹೇಬರು UGD ಹಣ ಕೇಳಿದ್ರು, ನಾನು ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ಸ್ವಲ್ಪ ಅನುದಾನ ಕೇಳಿದೆ. ಹೂವಿನ ಮಾರ್ಕೆಟ್ ಬಗ್ಗೆ ನಮ್ಮ MC ಸುಧಾಕರ್ ಸಾಹೇಬರು ನಾವಿಬ್ಬರು ಪ್ರಸ್ತಾಪಿಸಿದ್ವಿ, ಈಗ ರಿಲೀಸ್ ಮಾಡ್ತೀವಿ ಅಂದಿದ್ದಾರೆ. ಮತ್ತು ಗಂಟ್ಲು ಮಲ್ಲಮ್ಮ ಬಗ್ಗೆ ಸುಬ್ಬಾರೆಡ್ಡಿ ಸಾಹೇಬರು ಪ್ರಸ್ತಾಪಿಸಿದ್ರು. ಎಲ್ಲ ಆಯಿತು. ನಾವು ಮತ್ತೆ 28ರಲ್ಲಿ ನೀವೆಲ್ಲ ಗೆದ್ದು ಬರಬೇಕು ಅಂತ ನಿರ್ದೇಶನ, ಅದ್ರ ಪ್ರಕಾರ ನಡ್ಕೊಂಡ್ವಿ ಸರ್. ಇಷ್ಟು ಚರ್ಚೆ ಆದ ಸಂಗತಿ.